ಬ್ರೋ ಚೆನ್ನಾಗಿದೆ ಅಂದರೆ ಜನರಲ್ಲಿ ಎಲ್ಲ ಆ್ಯಕ್ಟಿಂಗ್ ಥರ ಫ್ಯಾಮಿಲಿಯಲ್ಲಿ ಈ ಥರ ಫ್ಯಾಮಿಲಿ ಚೆನ್ನಾಗಿದೆ. ಆದರೆ ಲವ್ ಈ ಥರ ಮಾಡಬಾರ್ದು, ಪೇರೆಂಟ್ಸ್ ಎಲ್ಲ ಚೆನ್ನಾಗಿದೆ. ಅದು ಅಲ್ಟಿಮೇಟ್ ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ನೋಡ್ಬೋದು. ಲವ್ ಯಾವತ್ತಿದ್ರು ನೋವು ಹುಡುಗಿರಿಂದ ಹೋಗ್ಬಾರ್ದು ಅಷ್ಟೇ. ಹುಡುಗಿರಿಂದ ಹೋಗೋದು ತಪ್ಪಲ್ಲ, ಹುಡುಗಿರಿಂದ ಹೋದ್ರು ಎಂಥ ಹುಡುಗಿ ಲವ್ ಮಾಡ್ತೀವಿ ಅನ್ನೋದು ತಪ್ಪು. ಬಟ್ ಎಲ್ಲ ಹುಡುಗಿರು ಪಿಕ್ಚರ್ ನೋಡ್ರೆ ಬುದ್ಧಿ ಬರುತ್ತೆ. ಎಲ್ಲ ಹುಡುಗಿರ್ಗೂ ಪಿಕ್ಚರ್ ನೋಡಬೇಕು, ಬುದ್ಧಿ ಕಲಿಬೇಕು ಹುಡುಗಿರು. ಅವ್ನು ಯಾವ ಥರ ರಿವೆಂಜ್ ತೀರ್ಸ್ಕೊಂಡ ಅನ್ನೋದು ಇಷ್ಟ ಆಯ್ತು ಬ್ರೋ. ಹುಡುಗರಿಗೆ ಲವ್ ಮಾಡಬಾರ್ದು ಅಂತ ಒಂದು ಒಳ್ಳೆ ಮೂವಿ ತೆಗೆದಾರೆ ಬ್ರೋ. ಪರ್ಫೆಕ್ಟ್ ನ್ಯೂಸ್ ಇರುವಂಥ ಸಿನಿಮಾ ಕೊಟ್ಟಿರುವಂಥ ಅದ್ಭುತವಾಗಿರುವಂಥ ಸಿನಿಮಾ. ಕನ್ನಡ ಸಿನಿಮಾ ಹೊಸ ಹೀರೋ ಆದರೂ ಪರವಾಗಿಲ್ಲ, ಕನ್ನಡ ಇಂಡಸ್ಟ್ರಿನ ಬೆಳೆಸೋಕ್ಕೆ ಉಳಿಸೋಕ್ಕೆ ಪರ್ಫೆಕ್ಟಾಗಿ ಒಳ್ಳೆ ಸಿನಿಮಾ ಇದು ಮಾತ್ರ. ಚೆನ್ನಾಗಿದೆ ಮೂವಿ ಮಾತ್ರ ಸಖತ್ತಾಗಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಯಾರ್ಯಾರು ಲವ್ ಮಾಡ್ತೀರಿ, ಯಾರ್ಯಾರು ಲವ್ ಬ್ರೇಕಪ್ ಆಗಿದೆ, ಈ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ, ಬಂದು ನೋಡಿ. ಖುಷಿ ಇದೆ, ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಅದು ಜೆನ್ಯೂನಾ ಅಥವಾ ಸುಮ್ಮನೆ ಹೇಳಬೇಕಲ್ಲ ನಿಮ್ಮ ಮುಂದೆ ಹೇಳ್ತಾ ಇದ್ದಾರಾ ಅಂತ. ನನಗಂತೂ ಇದೆಲ್ಲ ತುಂಬ ಜೆನ್ಯೂನ್ ರೆಸ್ಪಾನ್ಸ್ ಅಂತ ಅನ್ನಿಸ್ತಾ ಇದೆ. ಬಟ್ ನಾನು ಯಾವಾಗಲೂ ಹೇಳ್ತೀನಿ, ನೀವು ನನ್ನ ಮಾತು ನಂಬಡಿ. ಯಾಕಂದರೆ ಸಿನಿಮಾ ಮಾಡಿದವರೆಲ್ಲ ಇದನ್ನೇ ಹೇಳೋದು. ನೀವು ನಿಮಗೆ ಗೊತ್ತಿರೋವಂಥ ರಿವ್ಯೂವರ್ಸ್, ನೀವು ಫಾಲೋ ಮಾಡೋಂಥ ರಿವ್ಯೂವರ್ಸ್ನ ಅವ್ರ ರಿವ್ಯೂಸ್ ಹೇಗಿದೆ ಚೆಕ್ ಮಾಡಿ. ಅಥವಾ ನೀವು ಯಾರನ್ನ ಕೇಳಿ ನಾರ್ಮಲಿ ಸಿನಿಮಾಗೆ ಹೋಗ್ತೀರಾ ಅವರಾಗೋರೆ ನಿಮ್ಗೆ ಹೇಳೋ ತನಕ ವೆಯ್ಟ್ ಮಾಡಬೇಡಿ. ಕಾಲ್ ಮಾಡಿ ನೀವೇ ಕೇಳಿ ಸಿನಿಮಾ ಚೆನ್ನಾಗಿದೆ ಅಂದರೆ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ನಿನ್ನೆ ಆದಂಥ ಪ್ರೀಮಿಯರ್ ಶೋ ಅಲ್ಲಿ ಉಪೇಂದ್ರ ಅವರ ರಿಯಾಕ್ಷನ್ ಮಾತ್ರ ನನಗೆ ಆ ರಿಯಾಕ್ಷನ್ಗಿಂತ ನನಗೆ ಆ್ಯಕ್ಚುಲಿ ಬೇರೇನು ಅಲ್ಲೇ ನಾನು ಗೆದ್ದೆ ಅನ್ನೋ ಒಂದು ಫೀಲಿಂಗ್ ಬಂದುಬಿಡ್ತು. ಯಾಕಂದರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಾವು ಅವ್ರನ್ನ ಗುರುಗಳು ಅಂದ್ಬಿಡ್ತೀವಿ. ಎಲ್ಲ ನಾವು ಒಂದು 2 ದಿನ ಕೆಲಸ ಮಾಡ್ತೀವಿ, ಅವ್ರು ನಮ್ಮ ಗುರುಗಳು ಅಂದ್ಬಿಡ್ತೀವಿ. ಬಟ್ ಅವರು ಇವ್ನು ನನ್ನ ಶಿಷ್ಯ ಅನ್ನೋಂಥ ಕೆಲಸ ನಾವು ಮಾಡಿದಾಗ ಅಷ್ಟೇ ಅದಕ್ಕೊಂದು ಬೆಲೆ ಬರೋದು ಅಂತ. ಬಟ್ ಅವ್ರು ನಿನ್ನೆ ಅದನ್ನು ಹೇಳಿದ್ರು, ನನಗೆ ತುಂಬ ಖುಷಿ ಇದೆ. ಐ ಆಮ್ ಪ್ರೌಡ್ ಆಫ್ ಯು ಅಂದರು. ನನಗೆ ಅಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಪ್ರಿಯಾಂಕಾ ಅವರು ಏನಂದ್ರೆ ಸಿನಿಮಾ ಸೀಕ್ವೆಲ್ ನೋಡೋಕ್ಕೆ ಅಂತ ಕೊನೆಗೆ ಲಾಸ್ಟಿಗೆ ಇಲ್ಲ, ಖುಷಿಯಾಗುತ್ತೆ. ನಮಗೂ ಕತೆ ಮಾಡ್ಬೇಕಾದ್ರೆ ಗೊತ್ತಾಗಲಿಲ್ಲ. ಬಟ್ ಕತೆ ಎಲ್ಲ ಮಾಡಾದ್ಮೇಲೆ ಎಲ್ಲೋ ಒಂದು ಕಡೆ ನಾವು ಯೋಚನೆ ಮಾಡೋದಾಗಲ್ಲ, ಅದಕ್ಕೆ ಸುಮಾರು ಸ್ವಲ್ಪ ಲೈಟಾಗಿ ಸಿಮಿಲಾರಿಟೀಸ್ ಬರ್ತಾ ಇದೆಯಲ್ಲ ಅದೆಲ್ಲ ಅಂತ ಅನಿಸಿದ್ದುಂಟು. ಯಾಕಂದರೆ ಆ ಸಿನಿಮಾಗಳನ್ನ ನೋಡಿ, ಆಫೀಸರ್ ಸಿನಿಮಾಗಳನ್ನ ನಮಗೆ ಗೊತ್ತಿಲ್ಲ, ನಮ್ಮ ತಲೆಯಲ್ಲಿ ಯಾವುದೋ ಮೂಲೆಯಲ್ಲಿ ತುಂಬ ಸ್ಟ್ರಾಂಗಾಗಿ ಕೂತ್ಬಿಟ್ಟಿರುತ್ತೆ. ಸೊ ನಾವು ಮೋಸ್ಟ್ಲಿ ಬರೆಯೋಕ್ಕೆ ಹೋದಾಗ ಅಥವಾ ಏನೇನೇ ಆಚೆ ಹಾಕಕ್ಕೆ ಹೋದಾಗಲೂ ಅದು ಬರುತ್ತೆ ಅನ್ಸುತ್ತೆ. ಹಾಗೆ ಬಂದಿರಬೇಕೇನೋ. ಪ್ರಿಯಾಂಕಾ ಮ್ಯಾಮ್ ಕೂಡ ತುಂಬ ಖುಷಿಪಟ್ಟರು, ತುಂಬ ಇಷ್ಟಪಟ್ಟರು. ಸೊ ಅವ್ರು ಅವಾಗ ಹೇಳಿದ್ದಾರೆ ಅಂದರೆ ಅದು ನಿಜನೇ ಇರಬೇಕು ಅನಿಸುತ್ತೆ. ಸಿನಿಮಾ ನೋಡಿದಂತ ಅಂದರೆ ಆಡಿಯನ್ಸು ಫಸ್ಟ್ ಶೋ what was the reaction of the It was good. It was a positive response. So people are liking it. I'm from Rajasthan. Yeah. I don't know Kannada. No, I'm trying to understand and I'm learning. How excited are you? This is the first show. Yeah. How did you enjoy it? So I'm very much excited and I'm happy that everybody is liking this movie. And yeah, so finally our movie is out. So please go and watch our movie and theaters like it. So that's it. Thank you so much. What do you say about the fans' reaction towards your cinema? What do you say about the fans' reaction towards your cinema? So as I saw in this show that people are liking it, and in few scenes they are like literally whistling and they are really enjoying the scenes. So I'm happy about it. That's it. Have you ever watched Upendra's cinema? No, not yet, but I would love to watch. Thank you.